HDK ಯಾವ ರೀತಿಯಾದಂತಹ ಹೆಜ್ಜೆ ಇಡ್ತಾ ಇದ್ದಾರೆ ಅನ್ನೋದರ ಕುರಿತಾದಂತಹ ಸುದ್ದಿ. ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಹೈ ವೋಲ್ಟೇಜ್ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ. ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ ಆಯ್ತು, ಈಗ ಹಾಸನದ ಸರದಿ. ಹಾಸನ ಮುಖಂಡರ ಜೊತೆ ಕುಮಾರಸ್ವಾಮಿ ಮೀಟಿಂಗ್ ನಡೆಸಿದ್ದಾರೆ. ಎಲ್ಲಾ ಕ್ಷೇತ್ರಗಳ ಸಭೆಯನ್ನ ಬೆಂಗಳೂರಿನಲ್ಲಿ ನಡೆಸಿದ್ರು HDK. ಆದರೆ ಹಾಸನ ಕ್ಷೇತ್ರದ ಸಭೆ ಇದೆಯಲ್ಲ, ಅದನ್ನ ಹಾಸನದಲ್ಲೇ ನಡೆಸಲಿದ್ದಾರೆ ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ. ಹಾಸನ ಕ್ಷೇತ್ರದ ಸಭೆ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಹೇಗಿದ್ರು ಮೈತ್ರಿ ಪಾಳ್ಯದಲ್ಲಿ ಹಾಸನ JDS ಪಾಲಿಗೆ ಎನ್ನುವಂತ ಮಾತು ದಟ್ಟವಾಗಿದೆ. ಆದ್ರೆ ಅಲ್ಲಿ ಮತ್ತೊಂದು ಪ್ರಮುಖವಾದ ಅಂಶ ಇದೆ. ಅದು ಈ ಬಾರಿ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಇಲ್ಲ ಅಂದಿದ್ರು HDK. ಹಾಗಿದ್ರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಇಲ್ವಾ? ಬಿಜೆಪಿ ಮುಖಂಡರಿಗೂ ಕೂಡ ಪ್ರಜ್ವಲ್ ಮೇಲೆ ಒಲವಿಲ್ಲ. ಹಾಸನ ಕ್ಷೇತ್ರದ ಅಭ್ಯರ್ಥಿಯ ಆಯ್ಕೆಯ ಬಗ್ಗೆ ಈಗ ತೀವ್ರ ಕುತೂಹಲ ಮೂಡ್ತಾ ಇದೆ. ಆರಂಭದಲ್ಲಿ ಹಾಸನ ಕ್ಷೇತ್ರ ಹೇಗಿದ್ರು JDS ಪಾಲು, ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಅಂತಲೇ ಅನ್ಕೊಳ್ಳಲಾಗ್ತಾ ಇತ್ತು. ಆದ್ರೆ ಆರಂಭದಲ್ಲೇ HDK ಆಡಿದಂತಹ ಒಂದು ಮಾತೇನಿದೆ, ಈ ಬಾರಿ ಕುಟುಂಬಸ್ಥರು ಯಾರು ಕೂಡ ಕಣಕ್ಕಿಳಿಯೋದಿಲ್ಲ, ಕುಟುಂಬದ ಸದಸ್ಯರಿಗೆ ಟಿಕೆಟ್ ಇಲ್ಲ ಅನ್ನೋದು. ಹಾಗಿದ್ರೆ ಹಾಸನದ ಮೈತ್ರಿ ಅಭ್ಯರ್ಥಿ ಯಾರು? ಇದು ಈಗ ಕುತೂಹಲ ಕಾರಣ ಆಗಿದೆ. ದೇವೇಗೌಡರ ಬಳಿಕ ಹಾಸನ ಅಖಾಡಕ್ಕೆ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಹಾಸನ ಕ್ಷೇತ್ರವನ್ನ ಉಳಿಸ್ಕೊಳ್ಳೋದಿಕ್ಕೆ JDS ನಾಯಕರು ಕಸರತ್ತನ್ನ ಮುಂದುವರೆಸಿದ್ದಾರೆ. ಹಾಸನ ಜಿಲ್ಲಾ JDS ಮುಖಂಡರ ಸಭೆ ಕರೆದಿದ್ದಾರೆ ಕುಮಾರಸ್ವಾಮಿ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಭೆ ಕೂಡ ಆರಂಭ ಆಗತ್ತೆ. ಮೈತ್ರಿ ಸೀಟು ಹಂಚಿಕೆಗೂ ಮುನ್ನ ಹಾಸನ ಅಖಾಡಕ್ಕೆ ಕುಮಾರಸ್ವಾಮಿ ಅವರು ಧುಮುಕಿದ್ದಾರೆ. ಬೇಲೂರು, ಸಕಲೇಶಪುರ ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರ ಪ್ರಾಬಲ್ಯ ಇದೆ. ಬಿಜೆಪಿ ಶಾಸಕರು ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಆ ನಿಟ್ಟಿನಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹಾಸನ ಕ್ಷೇತ್ರದಿಂದ ಶ್ರೇಯಸ್ ಪಟೇಲ್ ಸ್ಪರ್ಧೆ ಮಾಡ್ತಾರಾ? ದೇವೇಗೌಡರ ಕುಟುಂಬದ ಸಾಂಪ್ರದಾಯಿಕ ಎದುರಾಳಿ ಶ್ರೇಯಸ್ ಪಟೇಲ್ ಸ್ಪರ್ಧೆಯಿಂದ ಹಾಸನ ಉಳಿಸ್ಕೊಳ್ಳೋದಕ್ಕೆ ಸರ್ಕಸ್ ಶುರುವಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ JDSನ ಒಂದು ಮೀಟಿಂಗ್ ನಡೆಯುತ್ತೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಅದು ಕೂಡ ಹಾಸನ ಮುಖಂಡರ ಸಭೆ. ಸೊ ಆ ಮೀಟಿಂಗ್ನ ಮಹತ್ವ ಏನು, ಪ್ರಾಮುಖ್ಯತೆ ಏನು, ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ? ಜೊತೆಗೆ ನಿಜಕ್ಕೂ ಈ ಬಾರಿ ದೇವೇಗೌಡರ ಕುಟುಂಬಕ್ಕೆ ಟಿಕೆಟ್ ಮಿಸ್ ಆಗುತ್ತಾ? ಅಂದ್ರೆ ಆ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಡಲ್ಲ ಅಂತ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು, ಅದಕ್ಕೆ ಸ್ಟಿಕ್ ಆನ್ ಆಗಿದ್ದಾರಾ? ವೀಣಾ, ಈಗ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ ಸೇರಿದಂತೆ JDSಗೆ ಯಾವೆಲ್ಲ ಕ್ಷೇತ್ರಗಳು ಸಿಗುತ್ತೋ ಈ ಒಂದು ಮೈತ್ರಿಯಲ್ಲಿ ಎಲ್ಲ ಭಾಗಗಳ ಸಭೆಯನ್ನ ಕುಮಾರಸ್ವಾಮಿ ಅವರು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಮಾಡಿದ್ರು. ಹಾಸನ ಕ್ಷೇತ್ರದ ಸಭೆಯನ್ನ ಮಾಡಿರ್ಲಿಲ್ಲ ಇಲ್ಲಿಯ ತನಕ. ಇವತ್ತು ಹಾಸನ ಕ್ಷೇತ್ರಕ್ಕೆ ಖುದ್ದು ಕುಮಾರಸ್ವಾಮಿ ಅವರೇ ಹೋಗ್ತಿದ್ದಾರೆ. ಅಲ್ಲಿ JDS ಮುಖಂಡರ ಸಭೆಯನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಹಾಸನ ಅಂತ ಅಂದ ತಕ್ಷಣ ಅದು JDSನ ಭದ್ರಕೋಟೆ ಅನ್ನುವಂತ ಒಂದು ವಿಚಾರ ನೆನಪಿಗೆ ಬರುತ್ತೆ. ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹಾಲಿ ಸಂಸದರು ಕೂಡ ಆಗಿದ್ದಾರೆ. ಕುಮಾರಸ್ವಾಮಿ ಅವರು ಬಹಳ ಹಿಂದಿನಿಂದಲೂ ಒಂದು ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ರು, ಈ ಬಾರಿ ನಮ್ಮ ಕುಟುಂಬದ ಯಾರು ಕೂಡ ಸ್ಪರ್ಧೆ ಮಾಡಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ರು. ಒಂದು, ಎರಡನೇದಾಗಿ ಹಾಸನದಲ್ಲಿರುವಂತಹ ಒಂದಷ್ಟು ಜನ ಬಿಜೆಪಿಯ ಮುಖಂಡರು, ಪ್ರೀತಮ್ ಗೌಡ ಸೇರಿದಂತೆ ಹಲವು ಜನ ಬಿಜೆಪಿಯ ಮುಖಂಡರು ಪ್ರಜ್ವಲ್ ರೇವಣ್ಣ ಬಿಟ್ಟು ಬೇರೆ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ನಾವು ಕೆಲಸ ಮಾಡ್ತೀವಿ, ಮೈತ್ರಿ ಪಕ್ಷದ ಮೈತ್ರಿ ಧರ್ಮವನ್ನ ಪಾಲಿಸ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಹಾಗಾಗಿ ಬಹಳ ಮಹತ್ವವನ್ನ ಇವತ್ತಿನ ಸಭೆ ಪಡ್ಕೊಂಡಿದೆ. ಇವತ್ತು ಹಾಸನ ಜಿಲ್ಲೆಯ JDSನ ಮುಖಂಡರ ಎಲ್ಲರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಸಭೆ ಮಾಡ್ತಾರೆ. ಈಗಾಗಲೇ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಹೊರಟಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಹಾಸನ ತಲುಪಲಿದ್ದಾರೆ. ಅಲ್ಲಿ ಈ ಒಂದು ಸಭೆಯನ್ನ ಮಾಡಲಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಮೈತ್ರಿಯಲ್ಲಿ JDSಗೆ ಹಾಸನವನ್ನ ಬಿಟ್ಕೊಡ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬಂದಿದೆ. ಮಂಡ್ಯ ಮತ್ತೆ ಹಾಸನ ಬಹುತೇಕ ಹಾಸನ್ಗೆ ಬಿಟ್ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆ ಹಿನ್ನೆಲೆಯಲ್ಲಿ ಹಾಸನ ಕ್ಷೇತ್ರದ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಮುಖಂಡರ ಜೊತೆಯಲ್ಲಿ ಸಭೆಯನ್ನ ಮಾಡ್ತಾರೆ. ಚುನಾವಣಾ ರಣತಂತ್ರಗಳನ್ನ ಕೂಡ ಒಂದಷ್ಟು ರೂಪಿಸಬೇಕಾಗಿದೆ. ಅದರ ಜೊತೆಯಲ್ಲಿ ಅಭ್ಯರ್ಥಿ ಯಾರಾಗಬೇಕು, ಪ್ರಜ್ವಲೇ ಮುಂದುವರಿತಾರ ಅನ್ನೋದು ಕೂಡ ಇವು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಥ್ಯಾಂಕ್ ಯು ಸುರೇಶ್, ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.